ಅಮೆರಿಕ ಇರಾನ್ ನಡುವಿನ ಯುದ್ಧ ವಿರಾಮ ಘೋಷಣೆಯಾಗಿದೆ. ಇದರ ಬೆನ್ನಲ್ಲೇ ಒಂದು ವರ್ಗಕ್ಕೆ ಗುಡ್ ನ್ಯೂಸ್, ಕೊನೆಗೂ ಹೂಡಿಕೆದಾರರಿಗೆ ಕದನ ವಿರಾಮದಿಂದ ಸಿಹಿ ಸುದ್ದಿ. ಅಮೆರಿಕ ಮತ್ತು ಇರಾನ್ ನಡುವಿನ ಘನಘೋರ ಯುದ್ಧ ಈಗ ಕದನ ವಿರಾಮ ಘೋಷಣೆ ಬೆನ್ನಲ್ಲೇ ಷೇರು ಮಾರುಕಟ್ಟೆಯಲ್ಲಿ ಸೆನ್ಸೆಕ್ಸ್ 2600 ಅಂಕಗಳ ಏರಿಕೆ. ಸೆನ್ಸೆಕ್ಸ್ 2600 ನಿಫ್ಟಿ 700 ಅಂಕಗಳ ಏರಿಕೆ. ಕಚ್ಚಾ ತೈಲದ ಬೆಲೆ ಕಡಿಮೆ ಆದ ಬೆನ್ನಲ್ಲೇ ಸೆನ್ಸೆಕ್ಸ್ ಹೈಕ್ ಆಗಿದೆ. ಹರ್ಮೋಜ್ ಜಲಸಂಧಿ ಮೂಲಕ ತೈಲ ಹಡಗುಗಳ ಸಾಗಾಟ 2 ವಾರಗಳ ಕದನ ವಿರಾಮ ಬೆನ್ನಲ್ಲೇ ಮುಂದುವರಿದ ಗೂಳಿ ಓಟ. ಜಾಗತಿಕ ಯುದ್ಧಗಳಿಂದ ಷೇರು ಮಾರುಕಟ್ಟೆಯಲ್ಲೂ ಕೂಡ ಹೂಡಿಕೆದಾರರಿಗೆ ಒಂದು ತರಹದ ಭಯ ಇತ್ತು. ನಾವು ಹೂಡಿಕೆ ಮಾಡಿದ ಹಣ ಏನಾಗುತ್ತೋ ಅಥವಾ ನಾವು ಹೂಡಿಕೆ ಮಾಡಿದ ಏನ್ ಕಥೆನೋ, ಯುದ್ಧ ನಿಲ್ತಿಲ್ಲ, ದಿನ ಕಳೆದ ಹಾಗೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇತ್ತು. ಮತ್ತೊಂದು ಕಡೆ ಹೂಡಿಕೆದಾರರಿಗೆ ಹೂಡಿಕೆ ಮಾಡಬೇಕಾ ಮಾಡಬಾರ್ದ ಅನ್ನುವಂತಹ ಒಂದು ಗೊಂದಲ ಇತ್ತು. ಇವೆಲ್ಲದರ ನಡುವೆ ಈಗ ಅಮೆರಿಕ ಕೊಟ್ಟಂತಹ ಗಡುವು ಅಂತ್ಯಗೊಂಡಿದೆ. ಡೀಲ್ ಆಗದೆ ಹೋದ್ರೆ ಇರಾನ್ ಮೇಲೆ ದಾಳಿ ನಡೆಸ್ತೀವಿ ಎನ್ನುವಂತಹ ಬಹುದೊಡ್ಡ ಥ್ರೆಟ್, ಆ ಥ್ರೆಟ್ ಬೆನ್ನಲ್ಲೇ ಇರಾನ್ ಶರಣಾಗತಿ ಆಗಲಿಲ್ಲ. ಬದಲಾಗಿ ಅಮೆರಿಕ ಕಟ್ಟ ಕಡೆಯ ಒಂದು ನಿರ್ಧಾರ, ಕದನ ವಿರಾಮ ಘೋಷಣೆ ಮಾಡಬೇಕು ಎನ್ನುವಂತಹದ್ದು. ಸೊ ಈ ಹಿನ್ನೆಲೆಯಲ್ಲಿ ಈಗ ಕದನ ವಿರಾಮ ಘೋಷಣೆಯಾಗಿದೆ. ಆ ಕಾರಣದಿಂದಾಗಿ ಹೂಡಿಕೆದಾರರ ಮೊಗದಲ್ಲೂ ಕೂಡ ಸಂತಸಗಳು ವ್ಯಕ್ತವಾಗ್ತಾ ಇದೆ. 700 ಅಂಕಗಳ ಏರಿಕೆಯಾಗಿದೆ. ಈ ಹಿಂದೆ ಭಾರಿ ಪ್ರಮಾಣದ ಇಳಿಕೆ ಕಂಡಿದ್ದಂತಹ ಹೂಡಿಕೆದಾರರ ಈ ಗುಡ್ ನ್ಯೂಸ್ ನಿಜಕ್ಕೂ ಕೂಡ ಹೂಡಿಕೆದಾರರಲ್ಲಿ ಒಂದು ಸಂತೋಷವನ್ನ ವ್ಯಕ್ತಪಡಿಸ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಸಂತೋಷ್ ಫೋನ್ ಸಂಪರ್ಕದಲ್ಲಿ. ಸಂತೋಷ್, ಎಲ್ಲ ಒಂದು ಕಡೆ ಹೂಡಿಕೆದಾರರ ಭಯ ಮತ್ತು ಆತಂಕ, ಗೊಂದಲಕ್ಕೊಂದು ತಿಲಾಂಜಲಿ ಸಿಕ್ಕದಂಗಾಯ್ತು. ಇವತ್ತು ಏನು ಯುದ್ಧ ವಿರಾಮ ಘೋಷಣೆಯ ಬೆನ್ನಲ್ಲೇ ಹೂಡಿಕೆದಾರರಿಗೂ ಕೂಡ ಸಂತೋಷ. ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಸಂತೋಷ್? ಸಾಹಿಲ್, ಈಗಾಗಲೇ ಭಾರತೀಯರು ಈ ಒಂದು ಸೆನ್ಸೆಕ್ಸ್ ಅಲ್ಲಿ ಏನು ಶೇರ್ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿ ಸಾಕಷ್ಟು ದುಡ್ಡು ಕಳ್ಕೊಂಡಿದ್ದಾರೆ. ಈ ಹಿಂದೆ ಡೊನಾಲ್ಡ್ ಟ್ರಂಪ್ ಅವರು ಯಾವಾಗ ನಾನು ಮತ್ತೆ ಯುದ್ಧವನ್ನ ಮುಂದುವರಿಸ್ತೀನಿ, ಇರಾನ್ ಮೇಲೆ ಮಾಡ್ತಾ ಇರುವಂತಹ ದಾಳಿಗಳೇನಿದೆ ಅದನ್ನ ಮತ್ತಷ್ಟು ನಾವು ತೀವ್ರಗೊಳಿಸ್ತೀವಿ ಅಂತ ಯಾವಾಗ ಎಚ್ಚರಿಕೆ ಕೊಟ್ಟರು, ಕೇವಲ 25 ನಿಮಿಷದಲ್ಲಿ ಸರಿಸುಮಾರು 12 ಲಕ್ಷ ಕೋಟಿಯಷ್ಟು ದುಡ್ಡು ಯಾರ್ಯಾರು ಹೂಡಿಕೆ ಮಾಡಿದ್ರು ಅವರೆಲ್ಲರೂ ಕೂಡ ತಮ್ಮ ದುಡ್ಡನ್ನ ಕಳ್ಕೊಂಡಿದ್ರು. ಜೊತೆಗೆ ಮತ್ತೆ ಈ ಒಂದು ಷೇರು ಮಾರುಕಟ್ಟೆಯಲ್ಲಿ ಕುಸಿತ ನಿರಂತರವಾಗಿ ಕಂಡು ಬರ್ತಾ ಇತ್ತು. ಜೊತೆಗೆ ಹಾವು ಏಣಿಯ ಆಟ ಕೂಡ ಮುಂದುವರಿತಾ ಇತ್ತು. ಮತ್ತೊಂದೆಡೆ ಡಾಲರ್ ಮೌಲ್ಯ ಕೂಡ ತೀವ್ರವಾಗಿ ಏರಿಕೆ ಆಗ್ತಾ ಇತ್ತು. ಹೀಗಾಗಿ ಯಾರ್ಯಾರು ಹೂಡಿಕೆ ಮಾಡ್ತಾರೆ ಅವರು ತಮ್ಮ ಹಣವನ್ನ ವಾಪಸ್ ಪಡ್ಕೊಳ್ಳೋದಕ್ಕೆ ಅಂತ ಮುಂದಾಗ್ತಾ ಇದ್ರು. ತಾವು ಮಾಡಿರುವಂತಹ ಹೂಡಿಕೆಯನ್ನ ವಾಪಸ್ ತೆಗೆದುಕೊಳ್ತಾ ಇದ್ರು. ಈ ನಡುವೆ ಇದೀಗ ಹೂಡಿಕೆ ಮಾಡ್ಬೇಕಾ ಅಥವಾ ಬೇಡವಾ ಅನ್ನುವಂತಹ ಒಂದು ವಾತಾವರಣ ಕೂಡ ನಿರ್ಮಾಣ ಆಗಿತ್ತು. ಯಾಕಂದ್ರೆ ಒಂದು ವೇಳೆ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದ್ದೇ ಆದ್ರೆ ಈತ ಚಿನ್ನ ಬೆಳ್ಳಿ ಆಗಿರಬಹುದು ಅಥವಾ ಬೇರೆ ಯಾವುದೋ ಒಂದು ಕಂಪನಿಗಳಾಗಿರಬಹುದು, ಯಾವುದರ ಮೇಲೆ ಹೂಡಿಕೆ ಮಾಡಿದ್ರು ಕೂಡ ಹಣ ಕಳೆದುಕೊಳ್ಳುವಂತಹ ಒಂದು ಭಯ ಎಲ್ಲರನ್ನ ಕಾಡ್ತಾ ಇತ್ತು. ಇದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ ನೋಡಿ, ಈಗಾಗಲೇ ನಾವು LPG ಕೊರತೆಯನ್ನ ಎದುರಿಸ್ತಾ ಇದೀವಿ. ಮತ್ತೊಂದು ಕಡೆ ಭಾರತದ ರೂಪಾಯಿ ಮೌಲ್ಯ ಕುಸಿತವಾಗ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲೂ ಕೂಡ ಏರಿಕೆ ಕಂಡು ಬರ್ತಾ ಇದೆ. ಇದರಿಂದ ಏನಾಗುತ್ತೆ ಅಂತಂದ್ರೆ ನಾವು ವಾಣಿಜ್ಯ ಉದ್ಯಮದಲ್ಲಿ ತೀವ್ರವಾಗಿ ಹೊಡೆತ ಬೀಳುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಮೇಲೂ ಕೂಡ ತೀವ್ರವಾಗಿ ಹೊಡೆತ ಬೀಳುತ್ತೆ. ಯಾಕಂದ್ರೆ ಸಹಜವಾಗಿ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ಗಳು ಹೆಚ್ಚಳವಾಗುತ್ತೆ. ಮತ್ತೊಂದು ಕಡೆಯಲ್ಲಿ ಈ LPGಯನ್ನೇ ನೆಚ್ಚಿರುವಂತಹ ಉದ್ಯಮ ವಲಯ ಏನಿದೆ ಇದೆಲ್ಲವೂ ಕೂಡ ಈಗಾಗಲೇ ಕ್ಲೋಸ್ ಆಗಿರುವಂತದ್ದನ್ನ ನಾವು ನೋಡ್ತಾ ಇದೀವಿ. ಈ ಸಂದರ್ಭದಲ್ಲಿ ಹೂಡಿಕೆ ಮಾಡಿದ್ದೇ ಆದ್ರೆ ದುಡ್ಡು ಕಳೆದುಕೊಳ್ಳುವಂತಹ ಭಯ ಎಲ್ಲರನ್ನ ಕಾಡ್ತಾ ಇತ್ತು. ಇನ್ನು ಡೊನಾಲ್ಡ್ ಟ್ರಂಪ್ ಅವರ ಒಂದೇ ಒಂದು ಸ್ಟೇಟ್ಮೆಂಟ್ ಸರಿಸುಮಾರು 12 ಲಕ್ಷ ಕೋಟಿ 25 ನಿಮಿಷದಲ್ಲಿ ಭಾರತೀಯರು ಕಳೆದುಕೊಳ್ಳುವಂತಹ ಘಟನೆ ಕೂಡ ಸಂಭವಿಸಿತು. ಆದ್ರೆ ಈಗ ಎಲ್ರಿಗೂ ಕೂಡ ನಿರಾಳತೆಯನ್ನು ಕೊಡುವಂತಹ ಸುದ್ದಿ ಹೊರಬೀಳುತ್ತಾ ಇದೆ. ಡೊನಾಲ್ಡ್ ಟ್ರಂಪ್ ಅವರು ಈಗ ಇರಾನ್ ಜೊತೆಗೆ ನಡೆಸ್ತಾ ಇದ್ದಂತಹ ಯುದ್ಧಕ್ಕೆ ಕದನ ವಿರಾಮ ಘೋಷಣೆ ಮಾಡಿದ್ದಾರೆ. ಕದನ ವಿರಾಮ ಘೋಷಣೆ ಮಾಡಿದ ಬೆನ್ನಲ್ಲೇ ಈಗ ಎಲ್ರಿಗೂ ಕೂಡ ಗುಡ್ ನ್ಯೂಸ್ ಸಿಗ್ತಾ ಇದೆ. ಯಾರ್ಯಾರು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡ್ತಾ ಇದ್ರು ಎಲ್ರಿಗೂ ಕೂಡ ಸಿಹಿ ಸುದ್ದಿ ಸಿಗ್ತಾ ಇದೆ. ಷೇರು ಮಾರುಕಟ್ಟೆಯಲ್ಲಿ ಸೆನ್ಸೆಕ್ಸ್ ಸರಿಸುಮಾರು 2600 ಅಂಕಗಳಷ್ಟು ಏರಿಕೆ ಕಂಡಿದೆ. ಜೊತೆಗೆ ನಿಫ್ಟಿ ಕೂಡ 700 ಅಂಕಗಳಷ್ಟು ಏರಿಕೆ ಕಂಡಿದೆ. ಹೀಗಾಗಿ ಈಗ ಏನು ಷೇರು ಮಾರುಕಟ್ಟೆಯ ಗೂಳಿ ತುಂಬಾ ವೇಗವಾಗಿ ನೆಗೆತವನ್ನ ಇಲ್ಲಿ ಜಿಗಿತವನ್ನ ಕಾಣ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹೀಗಾಗಿ ಮುಂದಿನ ದಿನಗಳಲ್ಲೂ ಕೂಡ ಈಗ ಯುದ್ಧ ವಿರಾಮ ಆಗಿರೋದ್ರಿಂದಾಗಿ ಮುಂದಿನ ದಿನಗಳಲ್ಲೂ ಕೂಡ ಶಾಂತಿ ಒಪ್ಪಂದ ಮಾತುಕತೆಗಳು ಎಲ್ಲವೂ ಕೂಡ ಸುಸೂತ್ರವಾಗಿ ಆಗಿದ್ದೆ ಆದ್ರೆ ಮತ್ತೆ ನಾವು ಷೇರು ಮಾರುಕಟ್ಟೆಯಲ್ಲಿ ತುಂಬಾ ಉತ್ತಮವಾಗಿರುವಂತಹ ಒಂದು ಬೆಳವಣಿಗೆಯನ್ನು ನೋಡೋದಕ್ಕಾಗುತ್ತೆ. ಜೊತೆಗೆ ಭಾರತದ ಆರ್ಥಿಕ ಚಟುವಟಿಕೆಗಳು ಅದರಲ್ಲಿ ತುಂಬಾ ಉತ್ತಮವಾಗಿರುವಂತಹ ಒಂದು ಬೆಳವಣಿಗೆ ಕೂಡ ಕಾಣ್ತಾ ಇದು ನೇರವಾಗಿ ಷೇರು ಮಾರುಕಟ್ಟೆಯ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸಾಹಿಲ್, ಒಂದು ವೇಳೆ ಈಗ ಈ ಒಂದು ಯುದ್ಧದ ವಿರಾಮ ಏನಿದೆ ಇದು ಶಾಂತಿ ಒಪ್ಪಂದದ ಮಾತುಕತೆಯ ಮೂಲಕವಾಗಿ ಬಗೆಹರಿದ್ರೆ ಉತ್ತಮ, ಇಲ್ಲದೆ ಹೋದ್ರೆ ಮತ್ತೆ ಅದೇ ಪರಿಸ್ಥಿತಿಯನ್ನ ನಾವು ಎದುರಿಸಬೇಕಾಗುತ್ತೆ. ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗೆ. ಸೊ ಎಲ್ಲೋ ಒಂದು ಕಡೆ ಮಧ್ಯಪ್ರಾಚ್ಯದ ಯುದ್ಧ ಹೂಡಿಕೆದಾರರಲ್ಲಿ ಇನ್ನಿಲ್ಲದ ಆತಂಕವನ್ನು ಮೂಡಿಸಿತ್ತು. ಈಗ
ಕಟ್ಟಕಡೆಯದಾಗಿ ಈ ಯುದ್ಧಕ್ಕೊಂದು ವಿರಾಮ ನಿಜಕ್ಕೂ ಕೂಡ ಹೂಡಿಕೆದಾರರಲ್ಲಿ ಮಾತ್ರ ಅಲ್ಲ, ಭಾರತೀಯರಿಗೂ ಭಾರತದ ಅಕ್ಕಪಕ್ಕದ ದೇಶಗಳಿಗೂ ಕೂಡ ಒಂದು ತರಹದ ಸಂತಸದ ವಿಷಯವಾಗಿ ಮಾರ್ಪಟ್ಟಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.